ನಾವು ಇವಾಗ ಸದ್ಯಕ್ಕೆ ಪ್ಯಾಕಪ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ದಿರಾಂಗಿಂದ ಹೊರಡೋಕ್ಕೆ. 8 o'clock ಆಗಿದೆ ಮಾರ್ನಿಂಗ್. ಸೊ ಇಲ್ಲಿಂದ ನಾವು ಸೆಲ್ಲಾ ಪಾಸಿಗೆ ಹೋಗ್ತಾಯಿದ್ದೀವಿ. ಸೆಲ್ಲಾ ಪಾಸ್ ಫಸ್ಟು ದಿರಾಂಗ್ ಮಾನೆಸ್ಟ್ರಿ ಹೇಗಿದೆ, ನೆನ್ನೆ ನೈಟ್ ನೋಡೋಕ್ಕಾಗಿಲ್ಲ, ಲೇಟ್ ಆಯ್ತಂತ. ಬಿಕಾಸ್ ಇಲ್ಲಿ ಬೇಗ ಕತ್ಲೇನೂ ಆಗುತ್ತೆ, ಎಷ್ಟು ಬೇಗ ಬೆಳಕಾಗುತ್ತೆ. ಮಾರ್ನಿಂಗ್ ಒಂದು 5ಗಿಂತ ಮುಂಚೆನೇ ಬೆಳಕಾಗ್ಬಿಡುತ್ತೆ. 4:30 ನನ್ನ 4 o'clock 4:30ಗೆಲ್ಲ ಬೆಳಕಾಗಿದೆ ಇವತ್ತು. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಸ್ವಲ್ಪ ಬಿಸಿಲು ಬರ್ತಿದೆ ಇವಾಗ. ಬೆಳಗ್ಗೆ ಅಷ್ಟು ಮೋಡ ಇಲ್ಲ, ಬಟ್ ಫುಲ್ ಮೌಂಟೇನ್ಸ್ ಸ್ನೋ ಕವರ್ಡ್ ಮೌಂಟೇನ್ಸು ಇದೆ, ಕ್ಲೌಡ್ಸು ಕವರ್ ಆಗಿರೋದು ಇದೆ. ಸ್ನೋ ಕವರ್ಡ್ ಇಲ್ಲಿದೆ, ಯು ಸಿ, ಈ ಪಾಯಿಂಟಲ್ಲಿ ಸ್ನೋ ಕವರ್ಡ್ ಇದೆ. ಇನ್ನೆಲ್ಲ ಕ್ಲೌಡ್ಸ್ ಸಕ್ಕತ್ತಾಗಿದೆ. ಬಟ್ ನೋಡೋಣ ಹೆಂಗೆ. ಟೆಂಪ್ರೇಚರ್ 9 to 10 degrees ಇದ್ದರೂ ಅಷ್ಟು ಚಳಿ ಅನಿಸ್ತಾ ಇಲ್ಲ. ಕೆನ್ ಜಸ್ಟ್ ಬೇರ್ ಇಟ್ ವಿತ್ ಒಂದು ಜಾಕೆಟ್ ಅನಿಸ್ತು. ನಮ್ಮ ಕಿಚನ್ ಒಳಗಡೆ ಹೋಗೋಣ ಈಗ. ಏನು ಮಾಡ್ತಾಯಿದ್ವಿ ಆಸಕ್ತಿ ಅಂದರ್. ಥ್ಯಾಂಕ್ ಯು. ಶೀ ಈಸ್ ಅವರ್ ಹೋಸ್ಟ್. ಇಲ್ಲಿಂದ ಅವ್ರು ಸರ್ವ್ ಮಾಡೋದು. ದೀದಿ ಸೇ ಹಾಯ್ ಟು ಮೈ ವ್ಯೂವರ್ಸ್. ಹಾಯ್. ಟೀ ಮಾಡ್ತಾ ಇದ್ದಾರೆ, ಬ್ಲೇಕ್ ಟೀ. ಇಲ್ಲಿ ಸಮು ಬಟರ್ನ ಹೆಂಗ್ ಓಪನ್ ಮಾಡೋದಂತ ತೋರಿಸ್ತಿದ್ದಾಳೆ. ಸಮು ಪ್ಲೀಸ್ ಗೋ ಅಹೆಡ್. ಚುಚ್ಚಿ ಅವನಿಗೆ ಕಳ್ಸ. ಮಾಡ್ತಾಳೆ ಇವಾಗ. failed attempt. जहाँ भी बुद्धिस्ट मिलेगा, लद्दाख, सिक्किम, दार्जिलिंग, ये सारा में आपको मिलेगा. इसमें बेसिकली 5 कलर्स होते हैं. जैसे उधर वो फ्लैग में है ना, रेड, ब्लू, येलो, हर चीज. लेकिन हम लोग व्हाइट इसलिए यूज करते हैं क्योंकि पीस को रिप्रेजेंट करते हैं. ಅದೇ ನೀನು ಪ್ರೈಸ್ ಕೊಡ್ತಾರೆ. पीस ये पीस का ऑपोजिट है. यहाँ पे माउंटेन में ನಂದು ಹೋಗಂಗೆ ಮಾತಾಡ್ಬೇಡ. मिलो या ना मिलो. ಥ್ಯಾಂಕ್ ಯು ದೀದಿ. आपको भी पहना देते हैं, पास गेस्ट है ना. ಹಾಂ, ಇದೇ ನಾವಿದ್ದದ್ದು ಸ್ಟೇ, ನಾಕು ಹೋಮ್ ಸ್ಟೇ ಅಂತ. ಸೊ ಹಿಲ್ ಟಾಪಲ್ಲಿದೆ ಇದು. ಸದ್ಯಕ್ಕೆ ಕವರ್ ಮಾಡಿದ್ದಾರೆ, ಬಟ್ ಇನ್ಸೈಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಡ್ ವಾಸ್ ಅಮೇಝಿಂಗ್. ಬಂದ್ಲು ನೋಡು. ಎಲ್ಲ ಸದ್ಯಕ್ಕೆ ಪ್ಯಾಕಿಂಗ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಒಂದು 15-20 minutes ನಮ್ಗೆ ಇದರಲ್ಲೇ ಆಗುತ್ತೆ ಪ್ಯಾಕಿಂಗ್ ಮಾಡೋದ್ರಲ್ಲಿ. ಸೊ ಅದಕ್ಕೆ ಬ್ಯಾಗ್ಸ್ ಯಾವತ್ತೂ ಬೇಗ ಫಸ್ಟೇ ನೀವು ತಿಂಡಿ ತಿನ್ನೋಕ್ಕೂ ಮುಂಚೆನೇ ಪ್ಯಾಕ್ ಮಾಡಿಕೊಂಡು ಲೋಡ್ ಮಾಡಿದ್ರೆ ಇಟ್ಸ್ ಬೆಟರ್, ಟೈಮ್ ಸೇವ್ ಆಗುತ್ತೆ. ರೋಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಬೈಕ್ ರೈಡರ್ಸ್ ಅಷ್ಟೇ ಎಂಜಾಯ್ ಮಾಡ್ತಾರೆ. ಇಲ್ಲಿ ಒಂದು ಗಾಡಿ ಕಾಣಿಸ್ತು, ಬಟ್ ಆಮೇಲೆ ಗೊತ್ತಾಯ್ತು ಇದು ಫುಲ್ ಗ್ಯಾಂಗ್ ಇದೆ ಇವ್ರದಂತ. ಕರ್ನಾಟಕದಿಂದ ತವಾಂಗ್ವರೆಗೂ ಎಲ್ಲಿ ತನಕ ಹೋಗ್ತಾರಂತ ಗೊತ್ತಿಲ್ಲ, ಬಟ್ ನಮಗೆ ಈ ರೀಜನಲ್ಲಿ ಕಾಣಿಸ್ತು ಈ ಗಾಡಿ. ಕರ್ನಾಟಕದಿಂದ ತುಂಬ ಜನ ಬೈಕ್ ರೈಡಿಂಗ್ ಮಾಡ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ 25 days ತೊಗೊಳುತ್ತೆ ಅವರಿಗೆ ಫುಲ್ ಟ್ರಿಪ್ನ ಕಂಪ್ಲೀಟ್ ಮಾಡೋಕ್ಕೆ. ಡಿಪೆಂಡ್ಸ್ ಅವರು ಯಾವ ರೂಟಲ್ಲಿ ಹೋಗ್ತಾರೆ, ಯಾವ ರೂಟಲ್ಲಿ ಬರ್ತಾರೆ, ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತಾರೆ ಅಂತ. ಬಟ್ ಒಬ್ರನ್ನಂತೂ ಮಾತಾಡ್ಸಿದ್ವಿ, ಈ ಸೆಟ್ 25 days ಆಯಿತು ಅವರಿಗೆ ಬೆಂಗಳೂರಿಂದ ಅಸ್ಸಾಮಿಂದ ಇಲ್ಲಿಗೆ ಬರೋಕ್ಕೆ ಅಂತ. ಒಂದು ಪಿಟ್ ಸ್ಟಾಪ್ ಮಾಡೋಣ ಅಂತ ಬೈಸಾಕಿಯಲ್ಲಿ ಸ್ಟಾಪ್ ಮಾಡಿದ್ವಿ. ಗ್ಲೌಸ್ ಮತ್ತು ಒಂದು ಜಾಕೆಟ್ ಬೇಕಿತ್ತು ಶಾಪ್ ಮಾಡೋಕ್ಕೆ. ಸದ್ಯಕ್ಕೆ ಇಲ್ಲಿ ಬೈಸಾಕಿಯಲ್ಲಿ ಶಾಪಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಆಯಿತು. ಬಾಯ್ಸ್ ಆರ್ ರೆಡಿ.
ನಾವೀಗ ಆಲ್ಮೋಸ್ಟ್ 8,000 to 9,000 ಫೀಟ್ ಸಿ ಲೆವೆಲ್ಗಿಂತ ಜಾಸ್ತಿ ಇದ್ದೀವಿ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಚೇಂಜ್ನ ನೋಡ್ಬೋದು. ರೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಇದೆ. ಡ್ರೈವಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ರೋಡ್ಸಲ್ಲಿ ನೀಟಾಗಿ ಡ್ರೈವ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಎದುರುಗಡೆ ಯಾವ ಕಾರ್ ಬರ್ತಿದೆ, ಈ ವೆಹಿಕಲ್ಸ್ ಇದೆಯಾ ಅಲ್ವಾ ಅಂತಲೂ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ. ಎಷ್ಟು ಫೀಟು? 13,700 ಫೀಟ್ ಸಿ ಲೆವೆಲ್ಗಿಂತ ಮೇಲಿದ್ದೀವಿ. ಸೊ ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ಟಿಬೇಟಿಯನ್ ಸ್ಟೈಲಲ್ಲಿ ಡಿಸೈನ್ ಮಾಡಿರೋ ಸೆಲ್ಲಾ ಪಾಸಿನ ಗೇಟ್, ತವಾಂಗ್ ಗೇಟ್ ಡೋರ್ಸ್. ಅಷ್ಟು ತವಾಂಗ್ ಎಂಟ್ರೆನ್ಸಲ್ಲಿ ಇದ್ದೀವಿ, ಸೆಲ್ಲಾ ಪಾಸಲ್ಲಿ. ಅಷ್ಟು ಕೋಲ್ಡ್ ಅನಿಸ್ತಲ್ಲ, ಬಟ್ ಇಟ್ ಇಸ್ ಸ್ಟಿಲ್ ಕೋಲ್ಡ್ ಬಿಕಾಸ್ ನಾವು ಒಳಗಡೆ ಥರ್ಮಲ್ ವೇರ್ ಮಾಡಿದ್ದೀನಿ. ಅದಕ್ಕಂತ ಅಷ್ಟು ಅನಿಸ್ತಾ ಇಲ್ಲ. ಐ ಶೋ ಯು ಒನ್ ಬ್ಯೂಟಿಫುಲ್ ಲೊಕೇಶನ್ ಫಾರ್ ವಾಶ್ರೂಮ್, ಆಯಿತಾ? ಇಲ್ಲಿ ನೋಡಿ, ಇದು ಜಸ್ಟ್ ಎಂಟ್ರೆನ್ಸಲ್ಲೇ ಇದೆ, ಬಟ್ ಇಫ್ ಯು ಸಿ ದಿ ಔಟ್ಸೈಡ್ ವ್ಯೂ, ಇದು ವಾಶ್ರೂಮು. ಅಲ್ಲಿಂದ ಏನು ಕಾಣುತ್ತೆ ಅಂದರೆ ಇದೇ ಕಾಣೋದು. ಸಕ್ಕತ್ತಾಗಿ ಕಾಣಿಸ್ತಿದೆ. ವಾಶ್ರೂಮ್ ಒಳಗಡೆನೂ ಸ್ನೋ ಇದೆ ಗೊತ್ತಾ, ಅಷ್ಟು ಕೋಲ್ಡ್ ಇದೆ. ಬಟ್ ಯು ವಿಲ್ ಹ್ಯಾವ್ ಟು ಲೇಯರ್ ಯುವರ್ ಸೆಲ್ಫ್ ಪ್ರಾಪರ್ಲಿ. ಸೊ ಆವಾಗ ಅಷ್ಟು ಕೋಲ್ಡ್ ಅನಿಸಲ್ಲ. ಬಟ್ ಇಲ್ಲ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಏನಂತಾರೆ, ಒಂದು ಜಾಕೆಟ್ ಹಾಕೊಂಡ್ರೆ ಸರಿ ಹೋಗುತ್ತೆ ಆ ಥರ ಇಲ್ಲ. ಯು ಹ್ಯಾವ್ ಟು ಕವರ್ ಯುವರ್ ಇಯರ್ಸ್, ಪಾಮ್ಸ್, ಫೀಟ್ ಎಲ್ಲ. ಬಟ್ ನೋಡಿ, ಇದೆ ತವಾಂಗಿನ ಎಂಟ್ರೆನ್ಸ್, ಸೆಲ್ಲಾ ಪಾಸ್. ನೋಡಿ ಇಲ್ಲಿ ಬರ್ದಿದ್ದಾರೆ, ರೋಡ್ ಫ್ರಮ್ ಸೆಲ್ಲಾ ಟು ತವಾಂಗ್ ವಾಸ್ ಡಿಸೈಡೆಡ್ ಬೈ ಮಿಸಸ್ ರೂತ್ ಮಾರ್ಲಿ. 1972 ಇದು ಮಾಡಿರೋದು. ಸೊ ಆವಾಗಲೇ ಅವರು ಎಷ್ಟು ಎಫರ್ಟ್ಸ್ ಹಾಕಿ ರೋಡ್ಸ್ನೆಲ್ಲ ಡಿಫೈನ್ ಮಾಡಿದ್ದಾರೆ. ಬೆಸ್ಟ್ ರೋಡ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ಆಲ್ ಓಲ್ಡ್ ಸ್ನೋ, ಹೊಸದಲ್ಲ. ಸೊ ನಾವು ನೆಕ್ಸ್ಟ್ ಸ್ಟಾಪಿಗೆ ಹೋಗ್ತಾ ನಮಗೆ ಸ್ನೋ ಸಿಗುತ್ತೆ ತುಂಬ. ಇವ್ರು ಇಲ್ಲಿ ಸ್ನೋ ಅಲ್ಲಿ ಆಟಾಡ್ತಾ ಇದ್ದಾರೆ ಅದನ್ನು ತಗೊಂಡು. ಸೊ ಇಟ್ಸ್ ಹಾರ್ಡ್ ನಾವು ಫುಲ್ ಗಟ್ಟಿ ಮಾಡಿ. ಬಾಯ್ಸ್, ಲೆಟ್ಸ್ ಗೋ. ಹಾಯ್ ಭಯ. ಹೆಂಗನ್ಸ್ತಾ ಇದೆ? ಬಿಸಿ ಮ್ಯಾಗಿ. ಡಿಫೆಂಡರ್ ಗ್ಯಾಂಗ್, ಇದನ್ನ ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಡಿಫೆಂಡರ್ ಗ್ಯಾಂಗ್ 4 ಡಿಫೆಂಡರು. ಲಾಸ್ಟಲ್ಲಿ ಒಂದಿದೆ ಡಿಫೆಂಡರ್, ಯಾವುದು ಮಧ್ಯದಲ್ಲಿ ಅಸ್ಸಾಂ ಗಾಡಿ. ನೋಡು ಡಿಫೆಂಡರ್, ಇದೂ ಒನ್ ಆಫ್ ಮೈ ಫೇವ್ರೆಟ್ಸ್. ಸೆಲ್ಲಾ ಲೇಕ್ ಹತ್ರ ಬಂದಿದ್ದೀವಿ. ವಿ ಆರ್ ಜಸ್ಟ್ ಗೆಟಿಂಗ್ ಡೌನ್. ತುಂಬ ಸೇಕ್ರೆಡ್ ಲೇಕ್. ಮೋಸ್ಟ್ ಆಫ್ ದ ಟೈಮ್ ಇದು ಫ್ರೀಸ್ ಆಗಿರುತ್ತೆ. ಈಗ ವಾಟರ್ ಲೆವೆಲ್ಸ್ ಕಮ್ಮಿನೂ ಇದೆ, ಹಾಗೆ ವಾಟರ್ ಕಾಣಿಸ್ತಿದೆ. ಇಟ್ಸ್ ಬ್ಲೂ, ಕ್ಯಾನ್ ಸಿ ದ ಬ್ಯಾಕ್ಗ್ರೌಂಡ್. ಹೈ ಆಲ್ಟಿಟ್ಯೂಡಲ್ಲಿರೋ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಲೇಕ್ ಇದು. ಪ್ಯಾರಡೈಸ್ ಲೇಕ್ ಅಂತಲೇ ಕರೀತಾರೆ. ಈ ಜಾಗದಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು. ಇವಾಗೇನೋ ಫಾಸ್ಟಾಗಿ ಇಳ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಮೇಲತ್ತು ಬರಬೇಕಾಗಿರೋವಾಗ ಇರೋದು ನಮಗೆ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ.
ಸುಮಾರಷ್ಟು ಬಾಲಿವುಡ್ ಮೂವೀಸ್ ಕೂಡ ಇಲ್ಲಿ ಶಾರ್ಟ್ ಆಗಿದೆ. ಶಾರುಖ್ ಖಾನ್, ಮಾಧುರಿ ದೀಕ್ಷಿತ್ ಮೂವೀಸ್ ಎಲ್ಲ ಇಲ್ಲಿ ಶಾರ್ಟ್ ಆಗಿದೆ. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ಯು ಹ್ಯಾವ್ ಟು ವಿಸಿಟ್ ದಿಸ್ ಪ್ಲೇಸ್. ಈ ಕಡೆ ನಾರ್ತ್ ಈಸ್ಟಲ್ಲಿ ಬರೋದ್ರಲ್ಲಿ ಇದು ಒನ್ ಆಫ್ ದಿ ಬಕೆಟ್ ಲಿಸ್ಟಲ್ಲಿ ಇರಲೇಬೇಕು. ಸೆಲ್ಲಾ ಪಾಸಿಂದ 15-20 ಮಿನಿಟ್ಸ್ಗೆ ನಾವು ಈ ನೂರಾನಂಗ ಸ್ಪಾಟಿಗೆ ರೀಚ್ ಆಗ್ತೀವಿ. ಇದು ವಾರ್ ಮೆಮೋರಿಯಲ್. ಅತಿಯಾದ ಹಿಸ್ಟ್ರಿನ ಹೋಲ್ಡ್ ಮಾಡೋವಂಥ ಜಾಗ. ಪ್ರತಿ ಇಂಡಿಯನ್ಗೂ ಪ್ರೈಡ್ ಅನಿಸೋ ಜಾಗ ಇದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ, ಅಷ್ಟೇ ರೆಸ್ಪೆಕ್ಟ್ಫುಲ್ ಪ್ಲೇಸ್ ಇದು. ನಿಮಗೆಲ್ಲ ಇವಾಗ ನಾನು ಹೇಳೋ ವಿಷಯ ಆಶ್ಚರ್ಯ ಅನಿಸ್ಬೋದು. ನೀವು ನಂಬ್ತೀರಾ, ಇಂಡಿಯನ್ ಆರ್ಮಿ ಇವತ್ತಿಗೂ ಆ್ಯಕ್ಟಿವ್ ಆಗಿ ಸ್ಯಾಲ್ರಿ ಮತ್ತು ಪ್ರಮೋಷನ್ ಕೊಡ್ತಾರೆ ಒಬ್ಬರು 60 ವರ್ಷಗಳ ಹಿಂದೆ ವೀರ ಮರಣ ಹೊಂದಿರುವ ಒಬ್ಬ ಇಂಡಿಯನ್ ಸೋಲ್ಜರ್ಗೆ. ಹೌದು, ಇದು ನಿಜ. ಹೌದು, ಇದೇ ರೈಫಲ್ ಮ್ಯಾನ್ ಜಶ್ವಂತ್ ಸಿಂಗ್ ರಾವಟ್ರವರ ಒಂದು ಲೆಜೆಂಡ್ರಿ ಕತೆ. ಈ ಜಾಗ ಅವರಿಗಂತಲೇ ಮೀಸಲಾಗಿದೆ. 1962 ಇಂಡೋ ಚೈನಾ ವಾರ್ ಆದಾಗ ಸ್ಟಾರ್ಟ್ ಆಗಿದ್ದ ಕತೆ ಇದು. ಚೈನೀಸರು ಈ ಜಾಗನ ಅಕ್ವೈರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಇಂಡಿಯಾಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿ ಹೆವಿ ಆರ್ಟಿಲರೀಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಅದಕ್ಕೆ ಇಂಡಿಯನ್ ಆರ್ಮಿ ಜಶ್ವಂತ್ರವ್ರ ಯೂನಿಟ್ನ ಇಲ್ಲಿಂದ ಮೂವ್ ಮಾಡೋಕ್ಕೆ ಆರ್ಡರ್ ಕೊಡ್ತಾರೆ. ಆದರೆ ಅವರು ಅದನ್ನು ನಿರಾಕರಿಸಿ 72 ಗಂಟೆಗಳು ಒಬ್ಬರೇ ತುಂಬ ಇಂಟೆಲಿಜೆನ್ಸಿಂದ ರೈಫಲ್ಸ್ನ ಯೂಸ್ ಮಾಡಿ ಸುಮಾರು 300 ಎನಿಮೀಸ್ನ ಫೈಟ್ ಮಾಡಿ ಈ ವಾರ್ನ ಗೆಲ್ತಾರೆ. ಆ ಚೈನೀಸ್ ಗ್ರೇವ್ಯಾರ್ಡ್ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ಚೈನೀಸ್ ಗ್ರೇವ್ಯಾರ್ಡ್. (1965) where remains of more than 300 Chinese soldiers were buried during 1962 Indo-China War. All Katak defended locality. ಸೊ ಇವತ್ತಿಗೂ ಜಶ್ವಂತ್ರವರಿಗೆ ಮಂತ್ಲಿ ಸ್ಯಾಲ್ರಿ ಹಾಗೆ ರೆಗ್ಯುಲರ್ ಪ್ರಮೋಷನ್ನ ಕೊಡ್ತಾರೆ. ಅವರ ಬಟ್ಟೆ ಮತ್ತು ಶೂಸ್ನ ಪಾಲಿಷ್ ಮಾಡೋಕ್ಕೆ ಅಂತಲೇ ಕೆಲವ್ರನ್ನ ನೇಮಕ ಮಾಡಿದ್ದಾರೆ. ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ. ಹಾಗೆ ಈ ಜಾಗದಲ್ಲಿ ಅವರ ಆತ್ಮ ಇನ್ನೂ ಇದೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ನೀವು ಬಂದಾಗ ಇಲ್ಲಿ ಫುಲ್ ಸ್ಟೋರಿ ಹೇಳ್ತಾರೆ ಇಲ್ಲಿನ ಸೋಲ್ಜರ್ಸ್, ಮಿಸ್ ಮಾಡಬೇಡಿ. ಸೊ ಇಲ್ಲಿ ಒಂದು ಬಂಕರ್ ಆರ್ಮಿದು, ಎಷ್ಟೊಂದು ಬಂಕರ್ಸ್ ಇದೆ. ಇದೇ ಥರ ಪ್ಲೇಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಹೋರಾಡಿರೋ ಸೈನಿಕರು ಎಷ್ಟು ಕಷ್ಟಪಟ್ಟಿರ್ಬೋದು ಈ ವೆದರಲ್ಲಿ. ಜುಂಗ್ ರೀಚ್ ಆಗ್ತಿದ್ದಂಗೆ ಕ್ಲೈಮೇಟ್ ತುಂಬ ಚೇಂಜ್ ಆಯಿತು. ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೆ ಮುಂದೆ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಇಲ್ಲೇ ನಮ್ಮ ಸ್ಟೇಗೆ ರೀಚ್ ಆದ್ವಿ. ಡೇನ ಕ್ಲೋಸ್ ಮಾಡಿದ್ವಿ. ಸೊ 4 o'clockಗೆ ನಮ್ಮ ಡೇ ಕ್ಲೋಸ್ ಆಗೋಯಿತು. ನಾಳೆ ಮತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಅಂಟಿಲ್ ದೆನ್ ಬಾಯ್.